ಆರ್ಸಿಬಿ ಹಿಂದಿ ಪೇಜ್ಗೆ ಸಚಿವ ತಂಗಡಗಿ ಗರಂ ಆಗಿದ್ದಾರೆ. ಕನ್ನಡಿಗರಿಗೆ ನೋವು ಮಾಡಬೇಡಿ ಅಂತ ಹೇಳಿದ್ದೀನಿ. ಆರ್ಸಿಬಿ ಅವರು ಬದಲಾವಣೆ ಮಾಡಬಹುದು, ಇಲ್ಲವಾದ್ರೆ ಸೆಕ್ರೆಟರಿ ಕರೆದು ನೋಟಿಸ್ ಕೊಡಿಸ್ತೀನಿ ಆರ್ಸಿಬಿ ಟೀಮ್ಗೆ. ನೋಟಿಸ್ ಕೊಡೋದಾಗಿ ಶಿವರಾಜ್ ತಂಗಡಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿಯ ಅಪ್ಡೇಟ್ಸ್ ಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಆರ್ಸಿಬಿಯ ಪೇಜ್ ಏನಿದೆ, ಸೊ ಆ ಪೇಜ್ ನಲ್ಲಿ ಹಿಂದಿಯಲ್ಲಿ ಅಪ್ಡೇಟ್ ಗಳನ್ನ ಕೊಡ್ತಾ ಬರ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ವ್ಯಕ್ತಪಡಿಸಿದ್ದಾರೆ ಶಿವರಾಜ್ ತಂಗಡಗಿ. ನನಗೆ ಮಾಧ್ಯಮದವರು ಬಂದು ನನಗ ಪೇಜ್ ಅಲ್ಲಿಗೆ ಹಿಂದಿಗೆ ಮಾಡಿದರು, ಕನ್ನಡಕ್ಕೆ ಮಾಡಿಲ್ಲ ಅಂತ ಹೇಳಿದರು. RCBಯನ್ನ ನಾವು ಭಾಳ ಗೌರವಿಸ್ತೀವಿ. RCB ಅಂದರೆ ಅದು ಬೆಂಗಳೂರು ತಂಡ, ಕರ್ನಾಟಕದ ತಂಡ ಅಂತ. ಅದು ಎಷ್ಟೇ ಸತೆ ಸೋತರು ಅದಕ್ಕೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋದೇ ಕನ್ನಡಿಗರು, ಕರ್ನಾಟಕದವರು. ಅದಕ್ಕೆ ನಾವು ನಿನ್ನೆ ಹೇಳಿದ್ದೀವಿ, ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ ನಿಮಗೆ, ಕನ್ನಡಿಗರ ಮನಸ್ಸಿಗೆ ನೋವು ಮಾಡಬೇಡಿ. ಕನ್ನಡಿಗರನ್ನ ಬಗ್ಗೆ ಅಭಿಮಾನ ಇರಲಿ ನಿಮಗೆ. ಆ ತಂಡ ಅಂದರೆ ಅದು ಕನ್ನಡಿಗರ ತಂಡ ಅನ್ನೋ ಒಂದು ಭಾವನೆ ಇದೆ. ದಯಮಾಡಿ ಕನ್ನಡದೊಳಗೂ ಪೇಜನ್ನು ಮಾಡಿ ಅಂತ ಹೇಳಿದ್ದೆ. ನಿನ್ನೆ ರಾತ್ರಿ ನಾನು ಮಾಧ್ಯಮದೊಳಗೆ ನೋಡಿದೆ, ಕನ್ನಡ ಪೇಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅವರು ಪೇಜ್ ಮಾಡಿದರೆ ಅಭಿನಂದಿಸ್ತೀನಿ. ಕನ್ನಡ ಪೇಜ್ ಮಾಡಲಿಲ್ಲ ಅಂದರೆ ನನ್ನ ಇಲಾಖೆ ಸೆಕ್ರೆಟರಿನ ಕರೆದು ಮಾತಾಡಿ ಯಾರಿಗೆ ನೋಟಿಸ್ ಕೊಡಬೇಕು, ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೀನಿ. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರ ವಾರ್ನಿಂಗ್. ಆರ್ಸಿಬಿ ಪೇಜ್ ಏನಿದೆ, ಆ ಪೇಜ್ ಇಂಗ್ಲಿಷ್ನಲ್ಲಿ ಇದ್ರೂ ಕೂಡ ಅಪ್ಡೇಟ್ ಆಗುವಂತಹ ಪ್ರತಿಯೊಂದು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ. ಕನ್ನಡ ಯಾಕಿಲ್ಲ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಇದೇ ಪ್ರಶ್ನೆಯನ್ನ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ರೇಸ್ ಮಾಡಿದ್ದಾರೆ. ಆರ್ಸಿಬಿ ತಂಡ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಏನಿದೆ, ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿತ್ತು, ಬೆಂಗಳೂರಿಗೆ ಸಂಬಂಧಪಟ್ಟಿತ್ತು. ನಮ್ಮ ಟೀಮ್ ಅದು. ನಮ್ಮ ಟೀಮ್ನಲ್ಲಿ ಕನ್ನಡ ಪದ ಪ್ರಯೋಗ ಇಲ್ಲ ಅಂತಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನ RCB ಟೀಮ್ನವರು ಬೇಗ ಅರ್ಥಕೊಂಡು ತಿದ್ದಿದ್ರೆ ಸರಿ ಹೋಗುತ್ತೆ, ಇಲ್ಲಿದ್ರೆ ಸೆಕ್ರೆಟರಿ ಮೂಲಕ ಅವ್ರಿಗೆ ನೋಟಿಸ್ ಕೊಡೋ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.